ಸರ್ ಗೆಲ್ಲೋ ಇಂಟೆಂಟೇ ತೋರಿಸ್ಲಿಲ್ಲ ಸರ್ ಅವರು. ಹೋಪ್ ನ್ಯೂಜಿಲೆಂಡ್ ಮೇಲೆ ಡೂ ಆರ್ ಡೈ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ. ಗೌತಮ್, ಗೆಲ್ಲೋ ಇಂಟೆಂಟ್ ಇದೆ, ಬಟ್ ಒಂದು ಕ್ರಂಚ್ ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆಗ್ಬಿಡ್ತಾ ಇದಾರೆ, ಗಾಬರಿ ಆಗ್ಬಿಡ್ತಾ ಇದಾರೆ ನಮ್ಮವರು ಅಂತ ಅನ್ಸ್ತಾ ಇದೆ. ವುಮೆನ್ ಕ್ರಿಕೆಟ್ ಅಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ಯಾವಾಗ ರಿಕ್ವೈರ್ಡ್ ರನ್ ರೇಟ್ ಮೋರ್ ದೆನ್ ರನ್ನೇ ಬಾಲ್ ಹೋಗುತ್ತಲ್ಲ, ಅವಾಗ ಇವ್ರಿಗೆ ಆ 2s 3s ಆಡೋ ಒಂದು ಸ್ಕಿಲ್ ಅಷ್ಟೊಂದು, ಆಮೇಲೆ ಆಡೋದು ಕಷ್ಟ ಈ ವುಮೆನ್ ಕ್ರಿಕೆಟ್ ಅಲ್ಲಿ. ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂತ. ನೀವು ಕಂಪೇರ್ ಮಾಡ್ಕೊಳ್ಳಿ, ವುಮೆನ್ ಕ್ರಿಕೆಟ್ ಅಲ್ಲಿ 25 yards ಸರ್ಕಲ್ ಇರುತ್ತೆ, ಯಾವುದು ಇನ್ನರ್ ಸರ್ಕಲ್. ಮೆನ್ನಲ್ಲಿ ಆದ್ರೆ 30 yards ಸರ್ಕಲ್. ಸೊ ನಾನು ಮಿಡ್ಲ್ ಓವರ್ಸ್ ಬಿಟ್ವೀನ್ 11 to 40 ಅಂತ ಸುಮ್ಮನೆ ಲೆಕ್ಕಾಚಾರಕ್ಕೆ ಮಾತಾಡಿದ್ರೆ, ಮೆನ್ ಕ್ರಿಕೆಟ್ ಅಲ್ಲಿ ಸುಮ್ಮನೆ ಹಿಂಗೆ ಕ್ರೀಸ್ ಹತ್ರ ಹಿಂಗೆ ಟ್ಯಾಪ್ ಮಾಡ್ಬಿಟ್ಟು ಓಡೋಗ್ಬಿಡ್ಬೋದು, ಯಾಕಂದ್ರೆ 30 yards ಇಂದ ಅವ್ರು ವಾಕಿಂಗ್ ಮಾಡ್ತಾ ಇರ್ತಾರೆ. ಸೊ ಒಂದು ಆಪರ್ಚುನಿಟಿ. ಆದ್ರೆ ವುಮೆನ್ ಕ್ರಿಕೆಟ್ ಅಲ್ಲಿ 25 yards ಮಾತ್ರ ದೂರ ಇರ್ತಾರೆ. ಸೊ ಇಲ್ಲಿ 30 ಮುಟ್ಟಿ ಓಡ್ತೀನಿ ಅಂದ್ರೆ ರನ್ಔಟ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಬೌಂಡ್ರಿ ಲೈನ್ ದೊಡ್ಡದಾಗಿದೆ ಸ್ಟೇಡಿಯಂ, ಎರಡೆರಡು ತಗೊಳಕ್ಕೆ ಯೋಚನೆ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ ಲಾಂಗ್ ಆಫ್ ಆಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಜನರಲಿ ವುಮೆನ್ ಕ್ರಿಕೆಟ್ ಅಲ್ಲಿ 60ಕ್ಕಿಂತ ಜಾಸ್ತಿ ಬೌಂಡ್ರಿನ ಹಿಡಲ್ಲ. ಓಕೆನಾ? ಹಾಗಾಗಿ ಇದೆಲ್ಲ ಲೆಕ್ಕಾಚಾರ ನೀವು ಹಾಕಿದ್ರೆ 2ಸ್ಗೆ 3ಸ್ಗೆ ಅಷ್ಟೊಂದು ಆಪರ್ಚುನಿಟಿ ಇರಲ್ಲ. ಹಾಗಾಗಿ ಸ್ವಲ್ಪ 4 6 ಬಿಗ್ ಹಿಟ್ ಹೊಡೆಯಕ್ಕೆ ಹೋಗಿ ರಿಸ್ಕ್ ತಗೊಂಡು ಔಟ್ ಆಗೋಗ್ಬಿಡ್ತಾರೆ. ಯಾವಾಗ ರಿಕ್ವೈರ್ಡ್ ರನ್ ರೇಟ್ ಮೋರ್ ದೆನ್ ರನ್ನೇ ಬಾಲ್ ಬರುತ್ತಲ್ಲ.